delegation of authority, he is going to concentrate about the new methods and ways of producing the jobs or ಜಾಬ್ ನ ಪರ್ಫಾರ್ಮ್ ಮಾಡೋದಕ್ಕೆ ನ್ಯೂ ವೇಸ್ ಯಾವ್ಯಾವ ಇದಾವೆ ಅಂತಂದು ಯೋಚನೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಅಂಡ್ ಆಲ್ಸೋ ನಮ್ಮ ಆರ್ಗನೈಸೇಷನ್ ಗ್ರೋತ್ ಆಗೋದಕ್ಕೆ ಯಾವೆಲ್ಲ ಆಪರ್ಚುನಿಟಿ ಇದೆ ಅಂತಂದು ಸೊ ಅವನಿಗೆ ಥಿಂಕ್ ಮಾಡೋದಕ್ಕೂ ಕೂಡ ಇಟ್ ವಿಲ್ ಗೋಯಿಂಗ್ ಟು ಬಿ ಗಿವ್ ಸಮ್ ಟೈಮ್ಸ್, ಇದೇನ್ ಮಾಡುತ್ತೆ ಟೈಮ್ ಅನ್ನೋದು ಕೊಡುತ್ತೆ. ಅಂಡ್ ಡೆಲಿಗೇಷನ್ ಆಫ್ ಅಥಾರಿಟಿ ನಾಟ್ ಓನ್ಲಿ ರೆಡ್ಯೂಸಸ್ ದ ವರ್ಕ್ ಲೋಡ್. ಸೊ ಡೆಲಿಗೇಷನ್ ಆಫ್ ಅಥಾರಿಟಿ ಇಟ್ ಇಸ್ ನಾಟ್ ಓನ್ಲಿ ಗೋಯಿಂಗ್ ಟು ರೆಡ್ಯೂಸ್ ದ ವರ್ಕ್ ಲೋಡ್ ಆಫ್ ಅ ಮ್ಯಾನೇಜರ್, but it is also helps to use the but it is also helps them to use and realize the full potentiality of him. So the delegation of authority ಇಂದ ಏನಾಗುತ್ತೆ ವರ್ಕ್ ಲೋಡ್ ಅಷ್ಟೇ ಕಡಿಮೆ ಆಗಲ್ಲ, ಬಟ್ ಆಲ್ಸೋ ಆಸ್ ಅ ಮ್ಯಾನೇಜರ್ ಅವನ ಪೊಟೆನ್ಶಿಯಾಲಿಟಿ ಬಗ್ಗೆ ಥಿಂಕ್ ಮಾಡ್ಬೇಕಾದ್ರೆ ಅವನ ಕೆಪಾಸಿಟಿ ಕೆಪಬಿಲಿಟಿ ಅವನ ಪೊಟೆನ್ಶಿಯಾಲಿಟಿ ಬಗ್ಗೆ ಥಿಂಕ್ ಮಾಡೋದು ಕೂಡ ಟೈಮ್ ಸಿಗುತ್ತೆ. ಬಿಕಾಸ್ ಇಫ್ ಅ ಪರ್ಸನ್ ಇಸ್ ಬಿಸಿ ಇನ್ ದ ವರ್ಕ್ ಮೀನ್ಸ್ ಇಟ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಟೈಮ್ ಟು ಥಿಂಕ್ ಅಬೌಟ್ ದ ಥಿಂಗ್ಸ್. ಬೇರೆ ಏನೋ ನ್ಯೂ ಐಡಿಯಾಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಅವನಿಗೆ ಟೈಮೇ ಇರೋದಿಲ್ಲ. ಓನ್ಲಿ ಹಿ ಹ್ಯಾಸ್ ಟು ಡೂಯಿಂಗ್ ದ ರಿಪಿಟೇಟಿವ್ ವರ್ಕ್. ಆ ವರ್ಕ್ನ ಏನು ಮಾಡ್ತಾನೆ, ಹಿ ಇಸ್ ಗೋಯಿಂಗ್ ಟು ಡೂ ದ repetitive work. Suppose as a manager he is having an authority, that is delegation of authority irodrinda enagutte, he is having time, so that he is going to monitor the things through the monitoring the things he is going to identify the new ways to performing the particular job. ಯಾವುದೇ ಜಾಬ್ನ ಪರ್ಫಾರ್ಮ್ ಮಾಡೋದಕ್ಕೆ ಹೊಸ ವೇಸ್ ಯಾವ್ಯಾವಿದೆ ಅಂತ ಥಿಂಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ಸ್ ಟು ಹಿಮ್ ಟು ನೋ ಹಿಸ್ ಅಬೌಟ್ ದ ಪೊಟೆನ್ಶಿಯಾಲಿಟಿ. ಸೊ ನನ್ನ ಪೊಟೆನ್ಶಿಯಾಲಿಟಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಂದರೆ ಆಸ್ ಅ ಪರ್ಚೇಸ್ ಮ್ಯಾನೇಜರ್ ವಾಟ್ ಈಸ್ ಮೈ ಪೊಟೆನ್ಶಿಯಾಲಿಟಿ ಅಂತ ಅನಲೈಸ್ ಮಾಡೋದಕ್ಕೂ ಕೂಡ ಇಟ್ ವಿಲ್ ಗೋಯಿಂಗ್ ಟು ಗಿವ್ ದ time. Okay, it is not only reduces the time, it helps to know about the potentiality of the manager, it will going to help us. Okay, through that it will going to develop the personnel, a personnel na development kudanu agate. So this is all about the organizing. So this is all about the importance of the organizing. Okay, let me brief. The first one is a ಬೆನಿಫಿಟ್ಸ್ ಇನ್ ಸ್ಪೆಷಲೈಸೇಷನ್. ನಾವೇನು ಮಾಡ್ತೀವಿ, ಆರ್ಗನೈಸೇಷನಲ್ ವರ್ಕ್ ಏನೇನಿದೆನೋ ಆ ಎಲ್ಲ ವರ್ಕ್ನು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿ ಆ ಪರ್ಸನ್ನಿನ ಕ್ವಾಲಿಫಿಕೇಶನ್ ಬೇಸಿಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಅಸೈನಿಂಗ್ ದ ಜಾಬ್. ಅಂಡ್ ಆಲ್ಸೋ ಇಫ್ ದ ಅಸೈನ್ ಜಾಬ್, ಆ ಅಸೈನ್ ಮಾಡಿರೋ ಜಾಬ್ನ ಇಫ್ ವಿ ಡೂ ದಟ್ ಜಾಬ್ ರಿಪಿಟೇಟಿವ್ಲಿ ಮೀನ್ಸ್ ಸೊ ಹಿ ಈಸ್ ಗೋಯಿಂಗ್ ಟು ಬಿಕಮ್ ಆಸ್ ಆನ್ ಎಕ್ಸ್ಪರ್ಟ್ ಇನ್ ದಟ್ ಡಿಪಾರ್ಟ್ಮೆಂಟ್. ಅಥವಾ ಸೊ ಆ ವರ್ಕ್ ಅಲ್ಲಿ ಅವನು ಏನಾಗ್ತಾನೆ, ಎಕ್ಸ್ಪರ್ಟ್ ಆಗ್ತಾನೆ, ಸ್ಪೆಷಲೈಸ್ಡ್ ಪರ್ಸನ್ ಆಗ್ತಾನೆ ಅಲ್ವಾ. ಸೊ ದಟ್ ಇಟ್ ಈಸ್ ಆಲ್ಸೋ ಥ್ರೂ ದ ಆರ್ಗನೈಸಿಂಗ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಆರ್ಗನೈಸಿಂಗ್. ದ ನೆಕ್ಸ್ಟ್ ಒನ್ ಈಸ್ ಅಬೌಟ್ ದ ರೋಲ್ ಕ್ಲಾರಿಟಿ. So role clarity, we are going to divide the work and also we are going to give the job description. So through the job description only the person will come to know that. So ನಾವೇನ್ ಮಾಡ್ತೀವಿ, ವರ್ಕ್ ನ ಅಸೈನ್ ಮಾಡ್ತೀವಿ. ವರ್ಕ್ ಅಸೈನ್ ಮಾಡಿರೋದನ್ನ ನಾವೇನ್ ಮಾಡ್ತೀವಿ, ಆ ಪರ್ಸನ್ಗೆ ಏನ್ ಮಾಡ್ತೀವಿ, ಜಾಬ್ ಡಿಸ್ಕ್ರಿಪ್ಷನ್ ಅನ್ನೋದು ಕೊಡ್ತೀವಿ. ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿರುತ್ತೆ, ಸೊ ಆಸ್ ಆ ಜಾಬಿಗೆ ಏನ್ ಪರ್ಟಿಕ್ಯುಲರ್ ವರ್ಕ್ ಇದೆಗೆ ಸೊ ಹೇಗೆ ಪರ್ಫಾರ್ಮ್ ಮಾಡಬೇಕು, ವಾಟ್ ಈಸ್ ಹಿಸ್ ರೋಲ್. ಓಕೆ, ನನ್ನ ರೋಲ್ ಏನು, ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ನಾನು ಏನೆಲ್ಲ ವರ್ಕ್ ಮಾಡಬೇಕು, ಏನೆಲ್ಲ ವರ್ಕ್ ಮಾಡಬಾರ್ದು. ಲೈಕ್ ವೈಸ್ ದ ಇನ್ ಜಾಬ್ ಡಿಸ್ಕ್ರಿಪ್ಷನ್ ಇಟ್ ಈಸ್ ಡೀಟೇಲ್ಲಿ ಎಕ್ಸ್ಪ್ಲೈನ್ ಅಲ್ವಾ. ಸೊ ಥ್ರೂ ದಟ್ ಈ ಕಮ್ ಟು ನೋ ಅಬೌಟ್ ದ ಪರ್ಸನ್ ವಿಲ್ ಕಮ್ ಟು ನೋ ಅಬೌಟ್ ದ ವಾಟ್ ಈಸ್ ದ ರೋಲ್ ಆಫ್ ದ ಆಸ್ ಅ ಪರ್ಸನ್, ವಾಟ್ ಈಸ್ ಹಿಸ್ ರೋಲ್, ಅವನ ರೋಲ್ ಏನು ಆರ್ಗನೈಸೇಷನ್ ಅಲ್ಲಿ ಅದೇ ಅನ್ನೋದು he come to know about the role of his he come to know about the role clarity. This is also one of the importance or the significance of the organizing. Idu kuda one of the importance. The next one is about the clarity in the working relationship, because we given the job description ಕೊಡ್ತೀವಿ and also
we are going to build the relationship between the subordinates and the supervisor ಮತ್ತೆ subordinates ಗೆ relationship build ಮಾಡ್ತೀವಿ. And also as a person he comes to know that who is my authority. So as a manager ನಾನು ಎಷ್ಟು ಅಥಾರಿಟಿ, ಸೇ ಫಾರ್ ಎಕ್ಸಾಂಪಲ್ ಆಸ್ ಅ ಮ್ಯಾನೇಜರ್ ಆಗಿ ನಾನು ಎಷ್ಟು ಅಥಾರಿಟಿನ ಎಂಜಾಯ್ ಮಾಡ್ಬೋದು, ನನಗೆ ಸುಪೀರಿಯರ್ ಯಾರು, ನನಗೆ ಸಬಾರ್ಡಿನೇಟ್ಸ್ ಯಾರು, ನಾನು ಯಾರಿಂದ ಇನ್ಸ್ಟ್ರಕ್ಷನ್ಸ್ನ ತಗೋಬೋದು, ನಾನು ಯಾರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ಬೋದು, ನಾನು ಯಾರಿಗೆ ಅಕೌಂಟಬಲ್ ಆಗಿರಬೇಕು, ನಾನು ಯಾರಿಗೆ ಫೀಡ್ಬ್ಯಾಕ್ ಕೊಡಬೇಕು, ನಾನು ಯಾರಿಂದ ಫೀಡ್ಬ್ಯಾಕ್ನ ತಗೋಬೇಕು. ಲೈಕ್ ವೈಸ್ ದ ವರ್ಕಿಂಗ್ ರಿಲೇಶನ್ಶಿಪ್ ಅನ್ನೋದು ಅವನಿಗೆ ಗೊತ್ತಾಗುತ್ತೆ through the organizing. This is also one of the importance of the organizing ಅಲ್ಲಿ ಕೂಡನು it is one of the importance that the person will the individual they come to know about the working relationship. They are going to get the clarity relating to the working relationship. This is also one of the importance. The next one is about the optimum utilization of resources. See, the chances of overlapping or the chances of overlapping ಆಗಿರಬಹುದು, that is has been reduced. So if there is no overlapping of activity ಅಥವಾ overlapping one work ನ ಇಬ್ರು person ಗೆ ಅಸೈನ್ ಮಾಡಿಲ್ಲ ಅಂದ್ರೆ so we are going to easily achieve the optimum utilization of resources ಅಲ್ವಾ. ಸೊ ನಾವೇನು ಆರ್ಗನೈಸಿಂಗ್ ಇಂದ ನಾವೇನ್ ಮಾಡ್ತೀವಿ, ಆಪ್ಟಿಮಲ್ ಆಗಿ ರಿಸೋರ್ಸಸ್ ನ ಯೂಸ್ ಮಾಡ್ಕೋತೀವಿ. ಬಿಕಾಸ್ ಓವರ್ಲ್ಯಾಪಿಂಗ್ ಆಕ್ಟಿವಿಟಿ ಹ್ಯಾಸ್ ನಾಟ್ ಬಿ the chances of overlapping activity has been reduced or it is somewhat it will going to be okay, it will going to be removed alva. So through this we can going to achieve the optimum utilization of resources. And also the next one importance is about through the organizing we can achieve the coordination and effective administration. So effective administration ಯಾವಾಗ ಅಚೀವ್ ಮಾಡ್ತೀವಿ ಅಂದ್ರೆ, ಸೊ ನಾವು ಐಡೆಂಟಿಫೈ ಮಾಡ್ತೀವಿ ಜಾಬ್ಸ್ ನ ಡಿವೈಡ್ ಮಾಡ್ತೀವಿ, ಆ ಪರ್ಸನ್ನಿನ ಕ್ವಾಲಿಫಿಕೇಶನ್ ತಕ್ಕಂಗೆ ನಾವು ಜಾಬ್ಸ್ ನ ಅಸೈನ್ ಮಾಡ್ತೀವಿ. ಸೊ ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ಅಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ದ ರಿಲೇಶನ್ಶಿಪ್, ಪರ್ಸನ್ ಮತ್ತೆ ವರ್ಕ್ಗೆ ರಿಲೇಶನ್ಶಿಪ್ ನ ಕ್ರಿಯೇಟ್ ಮಾಡ್ತೀವಿ. ವರ್ಕರ್ಗೂ ಮತ್ತೆ ಡಿಪಾರ್ಟ್ಮೆಂಟ್ಸ್ ನಡುವೆ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ದ we are going to build the coordination. So through this we are going to achieve the effective administration. So idrinda navu en martivi, effective administration annodna achieve martivi. So this is also one of the importance of the organizing. And the next one is about the adapting to the changes. Say for as you know that the business environment it is always goes on changing. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಆ ಚೇಂಜಸ್ ತಕ್ಕಂಗೆ ನಮ್ಮ ಬಿಸ್ನೆಸ್ ಅಲ್ಲೂ ಅಂದ್ರೆ ಅಫೆಕ್ಟೆಡ್ ಏರಿಯಾದಲ್ಲಿ ಮಾತ್ರ ಚೇಂಜಸ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಚೇಂಜಸ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ this will organizing will going to be helps us in order to bring the changes in the affected area ಅಥವಾ affected changes ಎಲ್ಲಾಗ್ತಿದೆನೋ ಅಲ್ಲಿ ಮಾತ್ರ ನಾವು ಚೇಂಜಸ್ ನ ತರೋದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ತರೋದಕ್ಕೆ this will going to be helps us. And the next one importance is about the expansion and the growth. Okay, if we achieve the optimum utilization of resources, if we achieve the proper division of work, if there is no overlapping of work, so we can achieve the optimum utilization of work. And also if we do the proper departmentalization, through this we can achieve the growth. If we are going to achieve the growth means easily we are going to achieve the we are going to go with the expansion of our business. Nam business grow ಆಗ್ತಿದೆ ಅಂದ್ರೆ ನಾವು after that we are going to expanding our business. Nam business na ನಾವೇನ್ ಮಾಡ್ತೀವಿ, expand ಮಾಡ್ತೀವಿ. So this is also one of the importance of the organizing. Okay, and the last one of the last one importance or the significance of the organizing, it is nothing but development of personnel. So because in the organizing it has given the greater importance for the delegation of work. As a say for example as a production manager ಅವನು ವರ್ಕ್ ಏನೆಲ್ಲ ಏನಿದೆ
ಒಂದು ವರ್ಕ್ನ ಟ್ರಾನ್ಸ್ಫರ್ ಮಾಡಿದ್ದಾನೆ. ಯಾರಿಗೆ? ಈ ಸಬಾರ್ಡಿನೇಟ್ಸ್ಗೆ ವರ್ಕ್ನ ಟ್ರಾನ್ಸ್ಫರ್ ಮಾಡಿದ್ದಾನೆ. ಸೊ ಈ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ, ಆಸ್ ಅ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಏನಾಗುತ್ತೆ, ವರ್ಕ್ ಲೋಡು ಕಡಿಮೆ ಆಗುತ್ತೆ. ಸೊ ಇಟ್ ವಿಲ್ ನಾಟ್ ಓನ್ಲಿ ಗೋಯಿಂಗ್ ಟು ರೆಡ್ಯೂಸ್ ದ ವರ್ಕ್ ಲೋಡ್ ಬಟ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ದ ಮ್ಯಾನೇಜರ್ ಟು ನೋ ಅಬೌಟ್ ಎಸ್ ಪೊಟೆನ್ಶಿಯಾಲಿಟಿ. ಸೊ ನನ್ನ ಪೊಟೆನ್ಶಿಯಾಲಿಟಿ ಏನಿದೆ ಅನ್ನೋದಕ್ಕೆ ಥಿಂಕ್ ಮಾಡೋದಕ್ಕೂ ಕೂಡ ಸೊ ಇಟ್ ವಿಲ್ ಗೋಯಿಂಗ್ ಟು ಬಿ ಹೆಲ್ಪ್ಸ್ ಅಸ್. ಅಂಡ್ ಆಲ್ಸೋ ನಾಟ್ ಓನ್ಲಿ think about the potentiality but also it helps to think about the new ways to performing the job. ಯಾವುದೇ ಒಂದು ಜಾಬ್ನ ಹೊಸ ಥರದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ನ್ಯೂ ಮೆಥಡ್ ಅಲ್ಲಿ in order to innovate the new method, so he is going to have some time. Through that time he is going to be think ಮಾಡೋದಕ್ಕೆ it will going to be helps us. So as a manager concentrate ಮಾಡೋದಕ್ಕೆ it will going to be helps us. Through that it will going to build the personnel of a develop the personnel development of a personnel. So this is all about the importance or the significance of the organizing na enella importance matte significance annodu. So here is some of this. Okay, as I am told that so ನೀವು ಈ ಇದನ್ನ 8 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಸೆಕ್ಷನ್ ಡಿ ಅಲ್ಲಿ. ಸೊ ಅವಾಗ ನೀವು ಹೇಗೆ ಆನ್ಸರ್ ಬರಿಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡಬೇಕು, ಲೈಕ್ ಮೀನಿಂಗ್, ಆರ್ಗನೈಸಿಂಗ್ ಮೀನಿಂಗ್ ನ ಬರಿಬೇಕು. ಸೊ 2-3 ಸೆಂಟೆನ್ಸಸ್ ಅಲ್ಲಿ ಯು ಹ್ಯಾವ್ ಟು ರೈಟ್ ದ ಆರ್ಗನೈಸಿಂಗ್ ಮೀನಿಂಗ್ ಬರ್ದ್ಬಿಟ್ಟು ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ಆಲ್ ದಿಸ್ ಥಿಂಗ್ಸ್. ಆಫ್ಟರ್ ದಟ್ ಟೇಕ್ ಒನ್ ಬೈ ಒನ್ and go with the explaining. Okay, so first ತಗೊಳ್ಳಿ, so list ಮಾಡ್ಕೊಳ್ಳಿ, ಎಷ್ಟು 8 ಪಾಯಿಂಟ್ಸ್ ನ ಬರ್ಕೊಳ್ಳಿ. ಆಮೇಲೆ ಫಸ್ಟ್ ತಗೊಳ್ಳಿ ಬೆನಿಫಿಟ್ಸ್ ಇನ್ ಸ್ಪೆಷಲೈಸೇಷನ್ ಅಂತ ತಗೊಳ್ಳಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮಗೆ ಫುಲ್ ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್. ಓಕೆ, ಬೈ ದ ನೆಕ್ಸ್ಟ್ ಕ್ಲಾಸ್ we will going to continue the further concept. Okay, and thank you.